ದೇವರನಾಡು ಕೇರಳದ ವಯನಾಡಿನಲ್ಲಿ ಈ ಒಂದು ಭೂಕುಸಿತ ದುರಂತ ಏನು ಸಂಭವಿಸಿತು, ಈ ಭೂಕುಸಿತ ಆದಂತಹ ಬಳಿಕ ಈಗ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿರುವಂಥದ್ದು. ಸದ್ಯಕ್ಕೆ ಎಲ್ಲ ಕಡೆ ಏನು ವಾಲಂಟಿಯರ್ಸ್ ಮತ್ತು ಏನು ರಕ್ಷಣಾ ಪಡೆಗಳು ನಿಂತ್ಕೊಂಡು ಎಲ್ಲ ರೀತಿಯ ಮಾನಿಟರ್ ಮತ್ತು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ ಈ ಪ್ರಮುಖವಾದ ಜಂಕ್ಷನ್ ಏನಿದೆ ಇದು ಏನು ಮೇಪಾಡಿ ಮತ್ತು ಚೋರಲ್ಮಲ ರೋಡ್ ಆಗಿದೆ. ಸೊ ಈ ಒಂದು ಭಾಗದಲ್ಲಿ ಸಾಕಷ್ಟು ಆಂಬುಲೆನ್ಸ್ಗಳು ಬರ್ತಾ ಇರುವಂಥದ್ದು, ಆಂಬುಲೆನ್ಸ್ಗಳು ಮತ್ತು ರಕ್ಷಣಾ ಪಡೆಗಳ ವೆಹಿಕಲ್ಗಳು ಎಲ್ಲವೂ ಕೂಡ ಬರ್ತಾ ಇರೋದ್ರಿಂದ ಇಲ್ಲಿ ಟ್ರಾಫಿಕ್ ಸುಗಮ ಆಗಿರಲೇಬೇಕಾಗುತ್ತೆ. ಅದಕ್ಕೋಸ್ಕರ ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸರು ಮತ್ತು ವಾಲಂಟಿಯರ್ಸ್ ಇಲ್ಲಿ ನಿಂತ್ಕೊಂಡು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅಂದರೆ ವಾಲಂಟಿಯರ್ಸ್ ಎಲ್ಲರೂ ಕೂಡ ಮಳೆಯಲ್ಲೂ ಕೂಡ ರೈನ್ ಕೋಟನ್ನು ಹಾಕ್ಕೊಂಡು ಇಲ್ಲಿ ನಿಂತ್ಕೊಂಡಿರುವಂಥದ್ದು, ಅಂದರೆ ಒಂದು ರಸ್ತೆಗೆ ಮಧ್ಯವಾಗಿ ನಿಂತಿರುವಂಥದ್ದು ಮತ್ತು ಬಂದಂಥ ವಾಹನಗಳನ್ನು ಇಮಿಡಿಯೇಟ್ ಡೈವರ್ಟನ್ನು ಮಾಡ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಬಂದಂಥ ವಾಹನಗಳು ಅಲ್ಲಲ್ಲಿ ಎಲ್ಲೂ ನಿಲ್ಲಿಸಬಾರ್ದು, ನಿಂತಬಾರ್ದು ಅನ್ನೋ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ನಿಟ್ಟಿನಲ್ಲಿ ಅಲ್ಲಿ ಸಂಪೂರ್ಣವಾಗಿ ಈ ಒಂದು ಮಾನಿಟರ್ ಅನ್ನು ಮಾಡ್ತಾ ಇರುವಂಥದ್ದು, ಬರ್ತಾ ಇರುವಂತಹ ಬಸ್ಗಳಾಗಿರ್ಬೋದು ನೋಡ್ಬೋದಾಗಿದೆ. ಸಾಲು ಸಾಲು ಆಂಬುಲೆನ್ಸ್ಗಳೀಗ ಬರ್ತಾ ಇದೆ. ಏನು ಗಾಯಾಳುಗಳು ಮತ್ತು ವಿವಿಧ ರಕ್ಷಣಾ ತಂಡಗಳು ಬರ್ತಾ ಇರುವಂತಹ ಆಂಬುಲೆನ್ಸ್ಗಳು ಸಾಲು ಸಾಲಾಗಿ ಬರ್ತಾ ಇದೆ. ಸೊ ಇಂತಹ ಆಂಬುಲೆನ್ಸ್ಗಳೆಲ್ಲ ಸುಗಮವಾಗಿ ಕಲ್ಪೆಟ್ಟ ಮತ್ತು ವಿವಿಧ ಆಸ್ಪತ್ರೆಗಳಿಗೆ ತಲುಪಬೇಕು ಅಂತ ಹೇಳಿದರೆ ಸುಗಮ ಸಂಚಾರ ವ್ಯವಸ್ಥೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಇಲ್ಲಿ ವಾಲಂಟಿಯರ್ಸ್ಗಳು ರಸ್ತೆ ಮಧ್ಯದಲ್ಲೇ ನಿಂತ್ಕೊಂಡು ಎಲ್ಲ ರೀತಿಯಲ್ಲಿ ಈ ಒಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಬೈಫರ್ಗೇಷನನ್ನು ಮಾಡ್ತಾ ಇದ್ದಾರೆ. ಅನ್ನೆಸೆಸರಿ ಬಂದಂಥ ವಾಹನಗಳನ್ನು ವಾಪಸ್ ಕಳಿಸುವಂಥದ್ದು ಮತ್ತು ಏನು ರಕ್ಷಣಾ ತಂಡಗಳಿರ್ಬೋದು ಮತ್ತು ಏನು ಬೇಕಾದಂಥ ಅಂದರೆ ಏನು ನೆಸಸರಿ ಆಕ್ಷನ್ ತೆಗೆದುಕೊಳ್ಳುವಂಥವ್ರು ಮತ್ತು ಅಲ್ಲಿಗೆ ರಕ್ಷಣಾ ಪಡೆಗಳಿರ್ಬೋದು ಮತ್ತು ಪೊಲೀಸರಿರ್ಬೋದು, ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ಆಗಿರ್ಬೋದು, ಇಂಥವ್ರು ಯಾರಾದರೂ ಹೋಗ್ತಾ ಇರುವಂಥ ಸಂದರ್ಭಗಳಲ್ಲಿ ಅಂತಹವರ ವೆಹಿಕಲ್ಗಳನ್ನು ಬಿಡ್ತಾ ಇದ್ದರೆ, ಉಳಿದಂತೆ ಯಾವುದೇ ವೆಹಿಕಲ್ಗಳನ್ನು ಬಿಡ್ತಾ ಇಲ್ಲ. ಅಂದರೆ ರಸ್ತೆ ಮಧ್ಯದಲ್ಲೂ ನಾವು ನೋಡ್ಬೋದಾಗಿದೆ. ಅಂದರೆ ಇದು ಸಿಂಗಲ್ ರಸ್ತೆ. ಕೇರಳದಲ್ಲಿ ಹೇಳಿ ಕೇಳಿ ಈ ರಸ್ತೆಗಳೇನಿದೆ ಸಿಂಗಲ್ ಇರುವಂಥ ರಸ್ತೆಗಳಾಗಿದೆ. ಸೊ ಮಧ್ಯದಲ್ಲಿ ಯಾವುದೇ ರೀತಿ ಡಿವೈಡರ್ಗಳಿರೋದಿಲ್ಲ. ಆದರೆ ಇಲ್ಲಿ ವಾಲಂಟಿಯರ್ಸ್ಗಳೇ ಡಿವೈಡರ್ ರೂಪದಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಇಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗ ಸಾಕಷ್ಟು ಆಂಬುಲೆನ್ಸ್ಗಳು, ಅಂದರೆ ಏನು ನೂರಾರು ಸಂಖ್ಯೆಯಲ್ಲಿ ಆಂಬುಲೆನ್ಸ್ಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲವೂ ಕೂಡ ಎಲ್ಲ ಸ್ಥಳೀಯ ಆಸ್ಪತ್ರೆಗಳಿಗೆ ಎಲ್ಲರನ್ನೂ ಕೂಡ ಸಾಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಈ ಒಂದು ಜಂಕ್ಷನ್ ತುಂಬ ಇಂಪಾರ್ಟೆಂಟ್ ಜಂಕ್ಷನ್ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಏನು ರಕ್ಷಣಾ ಕಾರ್ಯವನ್ನು ಮಾಡ್ಕೊಂಡು ಬರಬೇಕಾದಂತಹ ಪ್ರಮುಖ ದಾರಿ ಇದಾಗಿದೆ. ಈ ದಾರಿ ಏನಾದರೂ ಬ್ಲಾಕ್ ಆದರೆ ಸಂಪೂರ್ಣವಾಗಿ ಕಷ್ಟ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದಾಗಿದೆ ಕೆಲವೊಂದು ಆಂಬುಲೆನ್ಸ್ಗಳು ವಾಪಸ್ ಚೋರಲ್ಮಲ ಕಡೆಗೆ ಹೋಗ್ತಾ ಇರುವಂಥದ್ದು. ಅಂದರೆ ರಕ್ಷಣಾ ಕಾರ್ಯಾಚರಣೆ ಹತ್ತಿರಕ್ಕೆ ಅಲ್ಲಿಗೆ ಹೋಗ್ತಾ ಇರುವಂತಹ ಆಂಬುಲೆನ್ಸ್ಗಳದಾಗಿದೆ. ಆ ಕಡೆಯಿಂದ ಆಂಬುಲೆನ್ಸ್ಗಳು ಕೂಡ ಬರ್ತಾ ಇದೆ, ಈ ಕಡೆಯಿಂದ ಕೂಡ ಆಂಬುಲೆನ್ಸ್ಗಳು ಹೋಗ್ತಾ ಇದೆ. ಆದರೆ ಎಲ್ಲೂ ಕೂಡ ವಾಹನ ಸಂಚಾರಕ್ಕೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿ ಎಲ್ಲ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ವಯನಾಡು.